ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇತ್ತೀಚೆಗೆ ಒಂದು ತಮಿಳ್ ಸಿನಿಮಾ ಬಂತು, ಧನುಷ್ ಅವರದ್ದು. ಅದರಲ್ಲಿ ತಂದೆಗೆ ಮಗನ ಮೇಲೆ ವಿಪರೀತ ಪುತ್ರ ವ್ಯಾಮೋಹ. ಮಗ ತಪ್ಪು ಮಾಡಿದಾಗ ಒಂದು ಬಾರಿಸಿ ಇದು ತಪ್ಪು ಅಂತ ತಿದ್ದದೆ ಮಗನ ರಕ್ಷಣೆಗೆ ನಿಂತು ತಾನೂ ತಪ್ಪು ಮಾಡ್ತಾನೆ. ಕೊನೆಯಲ್ಲಿ ತಾನು ಮಾಡಿದ ತಪ್ಪೇನು ಅನ್ನೋ ಅರಿವಾಗುತ್ತೆ. ಆದರೆ ಅಷ್ಟರಲ್ಲಿ ತುಂಬ ಡ್ಯಾಮೇಜ್ಗಳು ನಡೆದಿರುತ್ತೆ. ಹಾಗೇನೆ ಪ್ರಿಯಾಂಕರ್ಗೆ RSS ವಿರುದ್ಧ ಪದೇ ಪದೇ ವಿಷ ಕಾರೋದನ್ನು ನಿಲ್ಲಿಸುವಂತೆ ಬುದ್ಧಿ ಹೇಳಬೇಕಿದ್ದ ಖರ್ಗೆ ಸಾಹೇಬರು ಕೂಡ ಅದೇ ತಪ್ಪನ್ನು ಮಾಡೋಕೆ ನಿಂತಿದ್ದಾರೆ. ಮಗ ಸ್ವಯಂ ಸೇವಾ ಸಂಘವನ್ನು ಬ್ಯಾನ್ ಮಾಡಿ ಅಂತೇಳಿ ಜನರ ಕೈಯಲ್ಲಿ ಉಗಿಸ್ಕೊಳ್ತಾ ಇದ್ದಾರೆ. ಬುದ್ಧಿ ಹೇಳಬೇಕಿದ್ದ ಖರ್ಗೆ ಸಾಹೇಬರು ಕೂಡ ಈಗ ಅದೇ ತಪ್ಪು ಮಾಡಿ ಪೇಚಿಗೆ ಸಿಲುಕಿದ್ದಾರೆ. ಈಗ RSS ಅನ್ನು ಬ್ಯಾನ್ ಮಾಡಿ ಅಂತಿರೋ ಖರ್ಗೆ ಅವರ ಹಳೆಯದೊಂದು ಫೋಟೋ ಅವರನ್ನು ಶೇಪ್ ಔಟ್ ಮಾಡಿದೆ. ವೀಕ್ಷಕರೇ, ರೀಸೆಂಟ್ ಆಗಿ ಕೆಲ ದಿನಗಳಿಂದ RSS ಬ್ಯಾನ್ ಚರ್ಚೆ ಜೋರಾಗಿ ನಡೀತಾ ಇದೆ. ಎಸ್ಪೆಷಲಿ ಇದೆಲ್ಲ ಶುರು ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ. ಈಗ ವಿಷಯ ಏನಂದ್ರೆ, ಮಗ RSS ವಿರುದ್ಧ ದ್ವೇಷ ಕಾರದಾಗ ಬುದ್ಧಿ ಹೇಳಬೇಕಿದ್ದ ತಂದೆ ಮಗನಂತೆಯೇ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. कि जो लोग आज इतना बवाल उठा है कि RSS में जो काम करने वाले हैं, उस वक्त इसी भारत को नौकरशाही जो RSS में काम करके जो गोलवलकर गुरुजी के हेगड़ेवार के ये सब विचारधारा को फैलाते थे, तो उस नौकरशाही को भी उन्होंने यही कहा कि वो सरकारी नौकर रहते हुए ये काम नहीं करना चाहिए, RSS में जाकर उसका प्रचार नहीं होना चाहिए। और केंद्रीय सिविल सेवाओं में नियमावली 1964 में राजनीतिक संगठनों जैसे RSS और जमात इस्लामी से सरकारी कर्मचारियों के जुड़ाव पर रोक लगा की गई। कौन लगाए? वल्लभ भाई पटेल के ज़माने में ही लग गई। और आज कांग्रेस को हर बात के लिए दोष देते हैं, लेकिन आपके करतूत क्या है वो आप देख लीजिए। ये नहीं कि आपको कुर्सी मिली इसीलिए पूरा इतिहास को मिटाने का कोशिश मत करो। और हमेशा जो सच है वो सच रहेगा, वो जीवित रहेगा, लेकिन आप कितनी भी उसको मिटाने की कोशिश करो वो नहीं मिटेगी। और 9 जुलाई 2024 को मोदी सरकार ने इस 58 वर्षीय प्रतिबंध को समाप्त कर दिया। इनके ज़माने में हुआ, मोदी जी के ज़माने में हुआ, जिससे सरकारी कर्मचारियों को अब RSS और उसकी गतिविधियों से जुड़ने की अनुमति मिल गई। तो ये हटाने के लिए हम अभी भी मांग कर रहे हैं। हम ये चाहते हैं कोई ऐसी संस्था, जिस संस्थाओं को वल्लभ भाई पटेल जी ने बैन किया था, गांधी जी के जो मृत्यु में इन लोगों का पात्र है समझ के उन्होंने अपने पत्रों में स्पष्ट किया है, लेकिन वो लोग, उन लोगों को ये सरकार आज इन कर्मचारियों को इसमें ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರಕರ್ತರು ಕೇಳ್ತಾರೆ,
RSS ಬ್ಯಾನ್ ಮಾಡಬೇಕಾ ಬೇಡವಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಆಗ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆ ಇದು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಹೌದು, RSS ಅನ್ನು ಬ್ಯಾನ್ ಮಾಡಬೇಕು ಅನ್ನೋದು. ಇದಾದಮೇಲೆ ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಸ್ಮಾರಕಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಮೋದಿ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ರ ಆದರ್ಶಗಳನ್ನು ಪಾಲಿಸ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಮೋದಿ ಅವರು RSS ಅನ್ನು ಬ್ಯಾನ್ ಮಾಡಬೇಕು. ಯಾಕಂದರೆ ಇತಿಹಾಸದಲ್ಲಿ ನೋಡೋದಾದರೆ 1948ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಒಂದು ಬಿಲ್ಲನ್ನು ತಂದಿದ್ರು. ಗಾಂಧೀಜಿಯವರ ಹತ್ಯೆಯಲ್ಲಿ RSSನವರ ಹೆಸರು ಬಂದಿದ್ದರಿಂದ ಅವರು RSS ಬ್ಯಾನ್ ಮಾಡಬೇಕು ಅಂದ್ಕೊಂಡಿದ್ರು. ಆದರೆ ಬ್ಯಾನ್ ಮಾಡೋದಕ್ಕೆ ಡೇಟಾಗಳು ಸಿಕ್ಕಿರಲಿಲ್ಲ. ಸೊ RSS ಅನ್ನು ಬ್ಯಾನ್ ಮಾಡೋದಕ್ಕಾಗಲಿಲ್ಲ ಅವಾಗ ಅಂತ. ಇದು ಖರ್ಗೆ ಅವರ ಸ್ಟೇಟ್ಮೆಂಟು. ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ರ ಸಿದ್ಧಾಂತವನ್ನು ಅನುಸರಿಸಬೇಕು ಅಂತ ಹೇಳೋ ಮೋದಿಜಿ RSS ಬ್ಯಾನ್ ಮಾಡಲಿ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು. ಖರ್ಗೆ ಅವರ ಇಷ್ಟು ದಿನ ಇಲ್ಲದ ಈ ಪ್ರಶ್ನೆಗಳನ್ನು ಇತ್ತೀಚೆಗೆ, ಅದರಲ್ಲೂ ನಿಮ್ಮ ಪುತ್ರರ ಹೇಳಿಕೆಯ ನಂತರ ಯಾಕೆ ಶುರುವಾಗಿದೆ? ವಿಚಿತ್ರ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್ರ ಬಗ್ಗೆ ಇಷ್ಟೆಲ್ಲ ಮಾತಾಡೋ ಖರ್ಗೆ ಸಾಹೇಬರು ಒಂದು ಸಲವೂ ಕೂಡ ಅವರಿಗಾದಂತಹ ಅನ್ಯಾಯದ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಜವಾಹರ್ಲಾಲ್ ನೆಹರು ಅವರ ಎದುರಲ್ಲಿ ಗೆದ್ದರೂ ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಯಾಕೆ ಪ್ರೈಮ್ ಮಿನಿಸ್ಟರ್ ಮಾಡಲಿಲ್ಲ ಅವತ್ತು? ಜನರ ಪ್ರಕಾರ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅತ್ಯಂತ ಒಳ್ಳೆಯ ಅಭ್ಯರ್ಥಿ, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆದರೂ ಕೂಡ ಅವರನ್ನು ಯಾಕೆ ಪ್ರಧಾನಿ ಮಾಡಲಿಲ್ಲ ಅವತ್ತು? ಕಾಂಗ್ರೆಸ್ ಅವತ್ತು ಅವರನ್ನು ಕೇವಲ ಹೋಮ್ ಮಿನಿಸ್ಟರ್ ಆಗಿ ಮಾಡ್ತು. ಸ್ವತಂತ್ರ ಹೋರಾಟದಲ್ಲಿ, ಸಂವಿಧಾನದ ರಚನೆಯಲ್ಲಿ ಮತ್ತು ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರ ಸಮಾನ ಕಾಂಟ್ರಿಬ್ಯೂಷನ್ ಇತ್ತು ದೇಶಕ್ಕೆ. ಆದರೆ ಕೊನೆಯಲ್ಲಿ ಎಂಥ ಡಬಲ್ ಗೇಮ್ಗಳು ನಡೆದವು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಇನ್ನೊಂದು ಮಜಾ ಏನು ಗೊತ್ತಾ? ಇವತ್ತು RSS ಬ್ಯಾನ್ ಮಾಡಬೇಕು ಅಂತಿರೋ ಖರ್ಗೆ ಸಾಹೇಬ್ರ ಒಂದು ಫೋಟೋವನ್ನು ಕೆಲವೇ ದಿನಗಳ ಹಿಂದೆ BJPಯ ಅಮಿತ್ ಮಾಳವಿಯಾ ಅವರು ಪೋಸ್ಟ್ ಮಾಡಿದರು. ಇದೇ ನೋಡಿ ಆ ಫೋಟೋ. 2002 ಜನವರಿಯಲ್ಲಿ ನಾಗಾವರದಲ್ಲಿ ತೆಗೆದಿರುವಂತಹ ಫೋಟೋ ಇದು. ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ಗೃಹ ಮಂತ್ರಿ ಆಗಿದ್ದರು. ಇದು RSSನ ಸಮರಸತ ಸಂಗಮ ಅನ್ನೋ ಕಾರ್ಯಕ್ರಮದ್ದು. ಖರ್ಗೆ ಸಾಹೇಬ್ರೆ, ಇದು ನೀವೇ ಅಲ್ವೇ? ಅದು ಹೇಗೆ RSS ಮೇಲೆ ನಿಮ್ಮ ಅಭಿಪ್ರಾಯಗಳು ಕಾಲಕ್ಕೆ ಬದಲಾಗುತ್ತೆ? ಹಾಗಾದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ. RSS ಹಿಂದುತ್ವದ ಮಾತುಗಳನ್ನು ಆಡುತ್ತೆ ಮತ್ತು ಹಿಂದುತ್ವವನ್ನು ಪ್ರೊಟೆಕ್ಟ್ ಮಾಡೋ ಪ್ರಯತ್ನದಲ್ಲಿರುತ್ತೆ. ಆದರೆ RSS ಯಾವತ್ತೂ ಕೂಡ ಹೇಳಿಲ್ಲ ದೇಶದಲ್ಲಿ ಕೇವಲ ಹಿಂದುತ್ವ ಅಷ್ಟೇ ಇರಬೇಕು ಅಂತ, ಹಿಂದೂಯಿಸಮ್ ಅಷ್ಟೇ ಪಾಲಿಸಬೇಕು ಅಂತ. ಹಿಂದೂ ಧರ್ಮ ಮಾತ್ರ ಸರ್ವಶ್ರೇಷ್ಠ ಅಂತಲೂ ಹೇಳಿಲ್ಲ. ಬೇರೆ ಮತದವರು ಕಾಫೀರರು ಅಂತಲೂ ಕೂಡ ಹೇಳ್ಕೊಡೋದಿಲ್ಲ. ಇಂತಹ ಪಾಠಗಳು RSS ಶಾಖೆಗಳಲ್ಲಿ ನಡೆಯೋದೇ ಇಲ್ಲ. RSSನ ಶಾಖೆಗಳಲ್ಲಿ ರಾಷ್ಟ್ರವಾದದ ಪಾಠ ನಡೆಯುತ್ತೆ. ಸಂಸ್ಕೃತಿ ಮತ್ತು ದೇಶ ಪ್ರೇಮ, ಶಿಸ್ತನ್ನು ಬೆಳೆಸ್ತಾರೆ. ಆದರೆ ಅದೇ ಕೆಲವೊಂದಷ್ಟು ಆರ್ಗನೈಸೇಷನ್ಗಳಲ್ಲಿ, ಮದ್ರಾಸಗಳಲ್ಲಿ ಏನಾಗ್ತಾ ಇದೆ? ದೇಶಭಕ್ತಿಯ ಪಾಠ ಆಗುತ್ತಾ ಅಲ್ಲಿ? ಅವರನ್ನು ಬಿಟ್ಟರೆ ಉಳಿದವರೆಲ್ಲರೂ ಕಾಫಿರು ಅಂತ ಹೇಳ್ಕೊಡ್ಲಾಗುತ್ತೆ. ಇವತ್ತು RSS ದಲಿತರನ್ನು ಸೇರಿಸ್ಕೊಳ್ಳಲ್ಲ ಅಂತಿರಲ್ಲ ಖರ್ಗೆ ಸಾಹೇಬ್ರೆ. ನಮ್ಮದೇ ಕರ್ನಾಟಕದಲ್ಲಿ ಒಬ್ಬ ದಲಿತ ಶಾಸಕರ ಮನೆಗೆ ಬೆಂಕಿ ಇಟ್ಟವ್ರು ಯಾರು? ಆದರೆ ದುರಂತ ಏನು ಗೊತ್ತಾ? ಆ ಬೆಂಕಿ ಇಟ್ಟವರ ಕೇಸ್ಗಳನ್ನೇ ವಾಪಸ್ ತೆಗೆದುಕೊಂಡು ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಆದರೆ ದೇಶ ಪ್ರೇಮಿ ಸಂಘಟನೆ RSS ಅನ್ನು ಬ್ಯಾನ್ ಮಾಡಬೇಕು ಅಂತಾರೆ ಖರ್ಗೆ ಸಾಹೇಬರು. ಅಷ್ಟಕ್ಕೂ ಈ ಥರದ ಹೇಳಿಕೆಗಳು ಸಡನ್ ಆಗಿ ಬರ್ತಾ ಇರೋದಾದರೂ ಯಾಕೆ? ಎಸ್ಪೆಷಲಿ ಖರ್ಗೆ ಅವರ ಕುಟುಂಬ RSS ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇರೋದು ಯಾಕಾಗಿ? ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ದಲಿತ ನಾಯಕನಿಂದ RSS ಬಗ್ಗೆ ಹೇಳಿಕೆ ಕೊಡಿಸೋದು ಕೂಡ ಒಂದು ದೊಡ್ಡ ಪ್ಲ್ಯಾನು. ಇದು ಖಂಡಿತ ಅರ್ಥ ಆಗದೆ ಇರುವಂತಹ ಲೆಕ್ಕಾಚಾರ ಅಂತೂ ಅಲ್ಲ. ನಿಮಗೂ ಈ ಲೆಕ್ಕಾಚಾರಗಳು ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.